ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಗೋಣಿಬಸವೇಶ್ವರ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ನನ್ನ ಮಧ್ಯಾಹ್ನದ ಊಟವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇದು ಗುಡಿ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಗೋಣಿಬಸವೇಶ್ವರ ಗುಡಿ. ಇದು ಹೊರಗಿನ ಒಂದು ಆವರಣ ನೋಡಿ. ಇಲ್ಲಿ ಭರತ್ ಕೂಡ ನಿಂತ್ಕೊಂಡಿದ್ದಾನೆ ದೇವಸ್ಥಾನದ ಹೊರಗಡೆ. ಪೂರ್ತಿ ದೇವಸ್ಥಾನ ನೀರಿನಲ್ಲೇ ಕೂಡಿದೆ, ನೋಡ್ತಾ ಇದ್ದೀರಲ್ಲ. ಇದರ ಸುತ್ತಮುತ್ತ ಕೂಡ ನೀರು ಇದೆ. ಈ ದೇವಸ್ಥಾನ ಕೂಡ ಈ ನೀರಿನಲ್ಲಿಯೇ ಕಟ್ಟಿದ್ದಾರೆ. ನೋಡ್ತಾ ಇದೆಯಲ್ಲ, ನೀರು ಕಾಣ್ತಿದೆ ನಿಮಗೆ. ನೋಡಿ ಫ್ರೆಂಡ್ಸ್, ಇದೇ ಗೋಣಿಬಸವೇಶ್ವರ ಮೂರ್ತಿ. ಇಲ್ಲಿ ಅರ್ಚಕರ ಪೂಜೆನ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಲ್ಲ ನೀವು. ನೋಡಿ, ನೀರು ಕಾಣ್ತಿದೆ. ಇದರಲ್ಲಿ ದೊಡ್ಡ ದೊಡ್ಡ ಮೀನು ಕೂಡ ಇದೆ. ಈ ಮೀನನ್ನು ಯಾರು ತಿನ್ನೋದಿಲ್ಲ, ಯಾಕಂದರೆ ದೇವಸ್ಥಾನದ ಒಂದು ಮಹಿಮೆ ಇರೋದ್ರಿಂದ ಈ ಮೀನನ್ನು ಕೂಡ ಯಾರು ಮುಟ್ಟೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಇದೇ ಪೂರ್ತಿ ನೀರಿನಿಂದ ಆವೃತವಾಗಿದೆ ದೇವಸ್ಥಾನ ಕೂಡ. ತುಂಬ ದೊಡ್ಡದಿದೆ ದೇವಸ್ಥಾನ, ಕಾಣ್ತಿದೆಯಲ್ಲ ನಿಮಗೆ. ನೋಡಿ ಫ್ರೆಂಡ್ಸ್, ಜೋಳದ ರೊಟ್ಟಿ ಯಾವ ಥರ ಮಾಡೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಜೋಳದ ರೊಟ್ಟಿನ ಮಾಡ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಸೈಡು ನಾವು ದಿನಾಲು ರೊಟ್ಟಿನ ಮಾಡೋದು. ರೊಟ್ಟಿ ಇಲ್ಲ ಅಂದರೆ ನಡೆಯಲ್ಲ ನಮಗೆ. ಇನ್ನೂ ಅನ್ನನಾದರೂ ಕಡಿಮೆ ಮಾಡ್ತೇವೆ ಹೊರತು ರೊಟ್ಟಿನ 3 ಹೊತ್ತಿಗೂ ರೊಟ್ಟಿ ಬೇಕೇ ಬೇಕು. ನೋಡಿ, ಈ ಥರ ನಾವು ದಿನಾನು ಜೋಳದ ರೊಟ್ಟಿಯನ್ನು ಮಾಡ್ತೀವಿ. ನಮ್ಮಲ್ಲಿ ಬೆಳಗ್ಗೆ ಟಿಫಿನ್ ಮಾಡೋದು ಕಡಿಮೆ, ಎದ್ದು ಗುಟ್ಲೆ ಕೆಲಸಕ್ಕೆ ಹೋಗ್ತಾರಲ್ಲ, ಹಾಗಾಗಿ ಬಿಸಿ ರೊಟ್ಟಿಯನ್ನು ತಿಂದು ಹೋಗ್ಬಿಡ್ತಾರೆ. ಇವತ್ತು ಮಳೆ ಬೇರೆ ಬರ್ತಾ ಇದೆ, ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್. ಜೋರೇನಿಲ್ಲ, ಹಾಗೆ ಸ್ವಲ್ಪ ಮಳೆ ಆಗ್ತಿದೆ ನೋಡಿ. ಹೊರಗಡೆ ಎಲ್ಲ ಕಾಣ್ತಿದೆ ಎಲ್ಲ. ಇವಾಗ ರೊಟ್ಟಿ ಮಾಡೋದು ಮುಗೀತು. ಇವಾಗ ಇದಕ್ಕೆ ಬೇಳೆ ಪಲ್ಯನ ಯಾವ ರೀತಿ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಬೇಳೆ ಪಲ್ಯನ ಮಾಡ್ತಾ ಇದ್ದೇನೆ. ತೊಗರಿ ಬೇಳೆ ಪಲ್ಯ. ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಬೇಳೆ, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಹಾಗೂ ಟೊಮೆಟೊ ಹಣ್ಣನ್ನು ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆ ಹಾಕ್ತೀನಿ. ನೋಡಿ, ಇವಾಗ ಕುದ್ದಿದೆ. ಇವಾಗ ಸ್ವಲ್ಪ ಹುಚ್ಚಳ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ, ಹಾಗಾಗಿ ನಾವು ದಿನಾಲು ಇದನ್ನು ಯೂಸ್ ಮಾಡ್ತೀವಿ. ತರಕಾರಿ, ಕಾಳಿನ ಪಲ್ಯ, ಈ ಥರ ಎಲ್ಲದಕ್ಕೂ ನಾವು ಹುಚ್ಚಳ ಪುಡಿಯನ್ನು ಸೇರಿಸ್ಕೊಳ್ತೀವಿ. ನೋಡಿ, ಇವಾಗ ಫೈನಲ್ ಆಗಿದೆ ಬೇಳೆ ಪಲ್ಯ. ನೋಡಿ, ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಯಾವುದೇ ರೀತಿಯ ಮಸಾಲೆ ಪುಡಿಯನ್ನು ನಾವು ಯೂಸ್ ಮಾಡಲ್ಲ. ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ, ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೇಳೆ ಪಲ್ಯನ ಮಾಡ್ತಾ ಇದ್ದೇನೆ. ನೋಡಿ ಹೇಗೆ ಕಾಣ್ತಿದೆ ಅಂತ. ಸ್ವಲ್ಪ ಕುದಿಬೇಕು. ಸ್ವಲ್ಪ ಕುದ್ದಾದ್ಮ್ಯಾಕ ನಾವು ಮೇಲ್ಗಡೆ ಸ್ವಲ್ಪ ಅಂದರೆ ಇದು ಗುರಳ್ ಪುಡಿಯನ್ನು
ಅಂದರೆ ಹುಚ್ಚೆಳ್ಳು ಪುಡಿಯನ್ನು ನಾನು ಇದಕ್ಕೆ ಸೇರಿಸ್ತೀನಿ. ಸ್ವಲ್ಪ ಕುದೀಲಿ ಫ್ರೆಂಡ್ಸ್. ನೋಡಿ, ನೋಡಿ ಫ್ರೆಂಡ್ಸ್, ನನ್ನ ಮಧ್ಯಾಹ್ನದ ಊಟವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಬೆಳಗ್ಗೆ ಮಾಡಿದ್ನಲ್ಲ, ಬೇಳೆ ಪಲ್ಯ, ಜೋಳದ ರೊಟ್ಟಿ, ಮೊಸರು, ಉಪ್ಪಿನಕಾಯಿ ಹಾಗೂ ಶೇಂಗಾ ಚಟ್ನಿ. ಈ ಶೇಂಗಾ ಚಟ್ನಿ ಜೊತೆಗೆ ಮೊಸರನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ರುಚಿಕಟ್ಟಾಗಿರ್ತದೆ. ನಮ್ಮ ದಿನದ ಒಂದು ಮಧ್ಯಾಹ್ನದ ಊಟ ದಿನಾಲೂ ಒಂಥರದ ಪಲ್ಯ, ರೊಟ್ಟಿ, ಶೇಂಗಾ ಚಟ್ನಿ ಎಲ್ಲವೂ ಇರುತ್ತೆ. ಈ ಥರ ನಾವು ದಿನಾನು ಊಟವನ್ನು ಮಾಡ್ತೀವಿ. ಇದು ಮುಂಡಗಿ ತಾಲೂಕು ಗುಮ್ಗೋಳ ಅಂತ ಹೇಳಿ, ಗುಮ್ಗೋಳದಲ್ಲಿ ಈ ಗೋಣಿಬಸವೇಶ್ವರ ದೇವಸ್ಥಾನ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೇವಸ್ಥಾನ ಹೇಗಿದೆ ಅಂತ ಹೇಳಿ. ಹಾಗೆ ನನ್ನ ಮಧ್ಯಾಹ್ನದ ಊಟವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ, ಯಾವ ರೀತಿ ನಾವು ಊಟ ಮಾಡ್ತೀವಿ ಅಂತ ಹೇಳಿ. ಹಾಗಾದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ಇನ್ನೂರು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.